ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದ್ದರೆ ಬಳ್ಳಾರಿಯಲ್ಲಿ ಅದರ ಸಂಭ್ರಮಾಚರಣೆ ಇಮ್ಮಡಿಗೊಂಡಿದೆ ಅಂತ ಕೂಡ ಇಲ್ಲಿ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು. ನಾವೀಗ ಬಳ್ಳಾರಿಯ ಮೋತಿ ವೃತ್ತದಲ್ಲಿದ್ದೇವೆ. ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಕೂಡ ಒಂದು ರಾಮ ಮಂದಿರ ಇದೆ. ರಾಮ ಮಂದಿರ ಮುಂದೆ ಸಾಕಷ್ಟು ಭಕ್ತಾದಿಗಳು ಒಂದು ಬೃಹತ್ ಕಟೌಟ್ ಮಾಡೋ ಮೂಲಕ, ಅಂದರೆ ಶ್ರೀರಾಮಚಂದ್ರನ ಅಯೋಧ್ಯ ಮಾದರಿಯ ಒಂದು ದೊಡ್ಡ ಕಟೌಟನ್ನು ನಿಲ್ಲಿಸುವ ಮೂಲಕ ಸಾಕಷ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ದಶಕಗಳ ಕನಸು, ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನ ಒಂದು ಕನಸಾಗಿದೆ ಅನ್ನೋಂಥ ಮಾತನ್ನು ಇರತಕ್ಕಂಥ ಕಾರ್ಯಕರ್ತರು ಹೇಳ್ತಿದ್ದಾರೆ. ಬೃಹತ್ LED ವಾಲ್ಗಳನ್ನು ತಾವಿಲ್ಲಿ ದೃಶ್ಯಾವಳಿಗಳನ್ನು ನೋಡ್ತಿರ್ಬೋದು. ಏನು ರಾಮ ಮಂದಿರದ ಮುಂದೆ ಒಂದು LED ವಾಲ್ಗಳನ್ನು ಅಳವಡಿಸುವ ಮೂಲಕ ಎಲ್ಲರೂ ಕೂಡ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಾವೆಲ್ಲ ರೀತಿ ನಡೀತಿದೆ ಅದೆಲ್ಲ ದೃಶ್ಯ ವೈಭವವನ್ನು ಸಾರ್ವಜನಿಕರು ಕೂಡ ಕಣ್ತುಂಬಿಕೊಳ್ಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಸಾಕಷ್ಟು ಒಂದು LED ವಾಲನ್ನು ಅಳವಡಿಸಲಾಗಿದೆ. ಇನ್ನು ನಮ್ಮ ಜೊತೆ ಸಾಕಷ್ಟು ಭಕ್ತರಿದ್ದಾರೆ, ಅವ್ರನ್ನ ಕೇಳಬನ್ನಿ. ಸರ್, ರಾಮ ಮಂದಿರದಲ್ಲಿ ಇವತ್ತು ನಮ್ಮ ಬಳ್ಳಾರಿ ರಾಮ ಮಂದಿರದಲ್ಲಿ ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದೆ ಸರ್? ಜೈ ಶ್ರೀರಾಮ್. ಭವ್ಯ ಮಂದಿರವನ್ನು ಭವ್ಯ ಮಂದಿರವನ್ನು ಈ ಪ್ರಪಂಚದಲ್ಲಿ ಅಯೋಧ್ಯದಲ್ಲಿ ಬಾಲರಾಮನ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪನೆ ಆಗ್ತಿರೋದು ಒಂದು ಹೆಮ್ಮೆಯ ಮಾತು. ಇಡೀ ಪ್ರಪಂಚದಲ್ಲಿ ಹಬ್ಬ ಇದು. ಪ್ರತಿದಿನ ಹಬ್ಬಗಳು ಬರ್ತವೆ, ಆದರೆ ಈ ಹಬ್ಬ ಬಂದು ಪ್ರಪಂಚದ ಹಬ್ಬ. ಇದು ರಾಮರಾಜ್ಯ ಮತ್ತು ರೀಬರ್ತ್ ಆಗಿದಂಗೆ. ಆ ಕಾರಣಕ್ಕೆ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಬಟ್ ಎಲ್ಲ ಹಿಂದೂಗಳು ಸಮಾಜರು ಕಲಿತು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸರ್, ಇವತ್ತಿನ ಕಾರ್ಯಕ್ರಮ ಅನ್ನದಾನ ಆಗಿರ್ಬೋದು, ವಿಶೇಷ ಪೂಜೆ ಏನೆಲ್ಲ ಮಾಡಿದ್ದಾರೆ ಸರ್? ಜೈ ಶ್ರೀರಾಮ್. ಎಲ್ಲರಿಗೆ ಫಸ್ಟು ಬಂದು ಶುಭಾಶಯಗಳು, ಶ್ರೀರಾಮ ಇದರದ್ದು ಶುಭಾಶಯಗಳು, ಪ್ರತಿಷ್ಠಾಪನೆಯ ಶುಭಾಶಯಗಳು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಹಮ್ಮಿಕೊಂಡಿರೋದು ನಿನ್ನೆಲಿಂದ ಅಲಂಕಾರ ಆಗಲಿ ಅದಾಗಲಿ, ದೇವಸ್ಥಾನದ ಅಲಂಕಾರ ಮತ್ತು ಇವಾಗ ಪೂಜೆ, ಭಜನೆ ಕಾರ್ಯಕ್ರಮ ಮತ್ತು ಅಭಿಷೇಕ, ರಾಮನಿಗೆ ಅಭಿಷೇಕ ಮತ್ತು ಪ್ರಸಾದ ವಿತರಣೆ ಮತ್ತು ಎಲ್ಲರೂ ರಾಮನ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರೂ ಇವತ್ತು ಭಾರತದಲ್ಲಿ ಜೈ ಶ್ರೀರಾಮ್. ನಮ್ಮ ಅಯೋಧ್ಯದ ಕನಸು ಬಹಳ ವರ್ಷಗಳ ಕನಸು, ಹಿಂದೂಗಳ ಕನಸು ಬಹಳ ವರ್ಷಗಳು, 500 ವರ್ಷದ ಮೇಲೆ ಪುನಃ ನಮಗೆ ರಾಮನ ಆಗಮನಕ್ಕಾಗಿ ಇಲ್ಲಿ ಕೂಡಿದ್ದೀವಿ. ಅಯೋಧ್ಯ ರಾಮನ ಪೂಜೆ ಆಗುವಾಗ ಇಲ್ಲಿ ನಾವು ಮಾಡ್ತೀವಿ. ಊಟದ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಮಾಜದಿಂದ ಇಷ್ಟಲ್ಲೇ ನಮ್ಮ ಕಟ್ಟಡವನ್ನು ಕಟ್ತೀವಿ, ರಾಮಭೂಮಿ ಕಟ್ಟಡ, ಇಲ್ಲಿ ರಾಮ ಮಂದಿರ ಕಟ್ತಾ ಇದ್ದೀವಿ. ಅದಕ್ಕೆ ಸಾರ್ವಜನಿಕರು ನಮಗೂ ಸಹಕಾರ ಮಾಡಬೇಕಂತ ಎಲ್ಲರಲ್ಲಿ ವಿನಂತಿ. ಜೈ ಹಿಂದ್, ಜೈ ಶ್ರೀರಾಮ್. ಇದು ಬಳ್ಳಾರಿ ಇರತಕ್ಕಂಥ ಪ್ರತಿಯೊಬ್ಬ ಭಕ್ತರು, ಹಿಂದೂ ಕಾರ್ಯಕರ್ತರ ಒಂದು ಮನದಾಳದ ಮಾತಿನೆಂದರೆ ಶ್ರೀರಾಮ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾಡಿದ್ರು ಕೂಡ ಅದರ ಸಂಭ್ರಮ ನಾವು ಬಳ್ಳಾರಿಯಲ್ಲಿ ಕೂಡ ಆಚರಣೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಪ್ರತಿಯೊಬ್ಬರು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.